ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲ್ಯಾನಿಂಗ್ ಎನ್ನುವಂತಹ ಪತ್ರಿಕೆಯ ಫಸ್ಟ್ ಮಾಡ್ಯೂಲಿನ ಡೆವಲಪ್ಮೆಂಟ್ ಎಕನಾಮಿಕ್ಸ್ನ ಕೆಲವೊಂದು ಕಾನ್ಸೆಪ್ಟ್ಗಳ ಬಗ್ಗೆ ನೀವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀರಾ ಕಳೆದ ತರಗತಿಯಲ್ಲಿ. ಈ ದಿನ ಡೆವಲಪ್ಮೆಂಟ್ ಮೆಜರ್ಸ್ನ ಅಂಶಗಳನ್ನು ನಾವು ತಿಳಿತಾ ಹೋಗೋಣ. ಅದರಲ್ಲಿ ಡೆವಲಪ್ಮೆಂಟ್ ಮೆಜರ್ಸಲ್ಲಿ ಬರುವಂತಹ ಮೊದಲನೆಯ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಬಗ್ಗೆ ನಾವು ಈ ದಿನ ತಿಳಿಯೋಣ. ಮೆಜರ್ಸ್ ಆಫ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡುವಂತಹ ಕೆಲವೊಂದು ಅಂಶಗಳನ್ನು ನಾವು ಈ ದಿನ ಅಭ್ಯಾಸ ಮಾಡಿಕೊಡ್ತೀವಿ. ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ, ಆರ್ಥಿಕ ಅಭಿವೃದ್ಧಿಯ ದರ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಿದ್ರೆ ನಮಗೆ ಕೆಲವೊಂದು ಸೂಚಕಗಳು ಅಗತ್ಯತೆ ಇರುತ್ತೆ. ಆ ಸೂಚಕಗಳನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಈ ದಿನ ಪ್ರಮುಖ ಮಾಪಕಗಳು ಯಾವ್ಯಾವುದು ಹಾಗಿದ್ರೆ ನ್ಯಾಷನಲ್ ಇನ್ಕಮನ್ನು, ಪರ್ ಕ್ಯಾಪಿಟಲ್ ಇನ್ಕಮನ್ನು, ಸೋಷಿಯಲ್ ಇಂಡಿಕೇಟರ್ಸ್ಗಳನ್ನು, ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ಸನ್ನು, ಇವೆಲ್ಲವನ್ನು ನಮಗೆ ಹೆಚ್ಚಳ ಆಗಿದೆ ಅಂತ ಡಿನೋಟ್ ಮಾಡುವಂತಹ ಮಾಪಕಗಳು ಅನ್ನೋದನ್ನು ನೋಡ್ತಾ ಹೋಗಬೇಕಾಗತ್ತೆ. ಸೊ ಅವುಗಳಲ್ಲಿ ನಾವು ನೋಡುವಂಥದ್ದು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, PQLI ಫಿಸಿಕಲ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್, HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಹಾಗೆಯೇ GEM ಜೆಂಡರ್ ಎಂಪವರ್ಮೆಂಟ್ ಮೆಜರ್, ಹಾಗೆಯೇ ಸಸ್ಟೈನಬಲ್ ಡೆವಲಪ್ಮೆಂಟ್. ಈ ಅಂಶಗಳನ್ನು ಬಳಸಿ ನಾವು ಎಕನಾಮಿಕ್ ಡೆವಲಪ್ಮೆಂಟ್ನ ಮೆಜರ್ ಮಾಡಬಹುದು ಅನ್ನುವಂಥದ್ದು ಕೆಲವು ಅರ್ಥಶಾಸ್ತ್ರಜ್ಞರುಗಳ ಒಂದು ಆರ್ಗ್ಯುಮೆಂಟ್ಸು. ಮೊದಲಿಗೆ ನಾವು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಬಗ್ಗೆ ತಿಳಿಯೋಣ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮೀನ್ಸ್ ಟೋಟಲ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅನ್ನುವಂಥದ್ದು ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾಗುವಂಥ ಸರಕು, ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ವ್ಯಾಖ್ಯಾನಿಸುತ್ತೆ. ಹಾಗಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಆ ದೇಶದ ಆರ್ಥಿಕ ಅಭಿವೃದ್ಧಿಯು ಅಧಿಕವಾಗಿರುತ್ತೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರ್ಬೋದು. GNP ಕಡಿಮೆ ಇರುವ ಕಡೆ ರಾಷ್ಟ್ರೀಯ ಆದಾಯ ಕಡಿಮೆ ಆಗುತ್ತೆ. ರಾಷ್ಟ್ರೀಯ ಆದಾಯ ಕಡಿಮೆ ಆದರೆ ಆರ್ಥಿಕ ಅಭಿವೃದ್ಧಿಯ ದರವೂ ಸಹ ಕೆಳಮಟ್ಟದಲ್ಲಿರುವಂತೆ ಇರುತ್ತದೆ ಅಂಥೇಳಿ ನಾವು ನೋಡ್ಬೋದು. ಹಾಗಿದ್ರೆ ನ್ಯಾಷನಲ್ ಇನ್ಕಮನ್ನು ಆ್ಯಸ್ ಎ ಮೆಜರ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಸೊ ಎಷ್ಟು ಇದು ಸೂಕ್ತವಾದದ್ದು ಅನ್ನುವಂತಹ ಕೆಲವೊಂದು ಆರ್ಗ್ಯುಮೆಂಟ್ಸ್ಗಳನ್ನು ನಾವು ನೋಡ್ತೇವೆ. ಕೆಲವರು GNP ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿಯ ಮಾಪಕವಾಗಿ ಉತ್ತಮ ಮಾಪಕ ಎನ್ನುವಂತಹ ವಾದವನ್ನು, ಕೆಲವರು ಅದರ ಒಂದು ವಿರುದ್ಧವಾದ ವಾದಗಳನ್ನು ಮಾಡಿದ್ದಾರೆ. ಸೊ ಅವುಗಳಲ್ಲಿ ಪ್ರಮುಖವಾದದ್ದು ಮೊದಲನೇದಾಗಿ ಆರ್ಗ್ಯುಮೆಂಟ್ಸ್ನ ಒಂದು ಫೇವರ್ ಆಗಿ ನ್ಯಾಷನಲ್ ಇನ್ಕಮಲ್ಲಿ ಹೇಳುವಂಥದ್ದು, ವೆನ್ ನ್ಯಾಷನಲ್ ಇನ್ಕಮ್ ಆರ್ GNP ಇನ್ಕ್ರೀಸಸ್ ಇಟ್ ಇಂಡ್ಯೂಸಸ್ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಗ್ರೋತ್ ಅಂತ. ಅಂದರೆ ರಾಷ್ಟ್ರೀಯ ಆದಾಯದಲ್ಲಿ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಆಗುವಂತಹ ಹೆಚ್ಚಳ ತಲಾ ಆದಾಯದ ಹೆಚ್ಚಳಕ್ಕೂ ಬೆಳವಣಿಗೆಗೂ ಕಾರಣವಾಗುತ್ತೆ ಅನ್ನೋದು ಕೆಲವು ಅರ್ಥಶಾಸ್ತ್ರಜ್ಞರ ವಾದ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯ ಸೂಚಕಗಳಲ್ಲಿ ನಾವು ತಲಾ ಆದಾಯವನ್ನು ಸಹ ಗುರುತಿಸ್ತೇವೆ. ಹಾಗೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳ ಹೆಚ್ಚಳ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತೆ ಅಂತೇಳಿ ನಾವು ನೋಡ್ಬೋದಾಗಿದೆ. ಹಾಗೆಯೇ ಕೆಲವರು ಹೇಳುವಂಥದ್ದು ಓವರ್ಕಮ್ ದಿ ಪ್ರಾಬ್ಲಮ್ ಆಫ್ ಯೂಸ್ ಆಫ್ ಪರ್ ಕ್ಯಾಪಿಟಲ್ ಆಸ್ ಎ ಮೆಜರ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ನಾವು ಪರ್ ಕ್ಯಾಪಿಟಲ್ ಇನ್ಕಮನ್ನು ಆರ್ಥಿಕ ಅಭಿವೃದ್ಧಿಯ ಮಾಪಕವಾಗಿ ಬಳಸುವಾಗ ಒಂದು ಸಮಸ್ಯೆ ಉದ್ಭವಿಸುತ್ತೆ. ಅದೇನಂತ ಹೇಳಿದರೆ, ಪರ್ ಕ್ಯಾಪಿಟಲ್ ಇನ್ಕಮನ್ನು ಇನ್ಕ್ರೀಸಿನ ದರದಲ್ಲಿಯೇ ಪಾಪ್ಯುಲೇಷನ್ನ ಗ್ರೋತು ಸಹ ಇನ್ಕ್ರೀಸ್ ಆದರೆ ಆಗ ಅದು ಅಭಿವೃದ್ಧಿಯನ್ನು ಡಿನೋಟ್ ಮಾಡಲಾರದು. ಈ ಸಮಸ್ಯೆಯಿಂದ ಹೊರಬರಬೇಕಿದ್ರೆ ನಾವು ನ್ಯಾಷನಲ್ ಇನ್ಕಮನ್ನು ಅಥವಾ GNPಯನ್ನು ಆರ್ಥಿಕ ಅಭಿವೃದ್ಧಿಯ ಮಾಪಕವಾಗಿ ಬಳಸೋದ್ರಿಂದ ನಮಗೆ ಲಾಭ ಇದೆ. ಇದರಿಂದ ನಮಗೆ ಆರ್ಥಿಕ ಅಭಿವೃದ್ಧಿಯ ದರವನ್ನು ಸ್ಪಷ್ಟವಾಗಿ ಗುರುತಿಸೋಕ್ಕೆ ಸಾಧ್ಯ ಅನ್ನೋದು ಕೆಲವು ಅರ್ಥಶಾಸ್ತ್ರಜ್ಞರ ಒಂದು ವಾದ. ಹಾಗೆ ಇನ್ನು ಕೆಲವು ಅರ್ಥಶಾಸ್ತ್ರಜ್ಞರುಗಳು ಸಪ್ಲಾಂಟ್ ಫಾರ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅಂತ ಹೇಳಿದ್ದಾರೆ. ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅಂದರೆ ತಲಾ ಅನುಭೋಗ. ಇನ್ಕ್ರೀಸಿಂಗ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೈ ಪೀಪಲ್. ಒಂದು ದೇಶದ ಜನರು
ಮಾಡುವಂತಹ ಅನುಭೋಗದ ವೆಚ್ಚವನ್ನು ಮಾಪನ ಮಾಡುವಂಥ ಒಂದು ಮಾಪಕ ಪರ್ ಕ್ಯಾಪಿಟಾ ಕನ್ಸಂಪ್ಷನ್. ಪರ್ ಕ್ಯಾಪಿಟಾ ಕನ್ಸಂಪ್ಷನ್ಗೆ ಒಂದು ಪರ್ಯಾಯವಾಗಿ ಬದಲಿಯಾಗಿ ನಾವು ನ್ಯಾಷನಲ್ ಇನ್ಕಮನ್ನು ಅಥವಾ GNPನ ಬಳಸೋದು ಸೂಕ್ತ. ಯಾಕಂದರೆ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಆರ್ಥಿಕಾಭಿವೃದ್ಧಿಯ ಮಾಪಕವಾಗಿ ಅದನ್ನು ನಾವು ಬಳಸೋದಕ್ಕೆ ಸಾಧ್ಯ ಇಲ್ಲ, ಅದು ಒಂದು ಅಂತ ಮಾಪಕ ಆಗಲಾರ್ದು. ಹಾಗಾಗಿ ಅದರ ಬದಲಿಗೆ ನಾವೇನು ಮಾಡ್ಬೋದು, GNPನ ಬಳಸ್ಬೋದು ಅಂಥೇಳಿ ಕೆಲವರು ವಾದಿಸಿದ್ದಾರೆ. ಸೊ ಇವಿಷ್ಟು GNPಯ ಪರವಾದಂತಹ ವಾದಗಳು. ಆದರೆ ಕೆಲವು ಅರ್ಥಶಾಸ್ತ್ರಜ್ಞರು ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಬಳಕೆಯಿಂದ ಉಂಟಾಗಬಹುದಾದಂತಹ ಕೆಲವೊಂದು ತೊಂದರೆಗಳನ್ನು ಅಥವಾ ಡಿಫಿಕಲ್ಟೀಸ್ಗಳನ್ನು ಗುರುತಿಸಿದ್ದಾರೆ. ಸೊ ಇವುಗಳನ್ನು ನಾವು ನೋಡೋದಿದ್ರೆ ಅಂದರೆ GNPಯನ್ನು ಆ್ಯಸ್ ಎ ಮೆಜರ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಹಾಗೆ ಬಳಸುವಾಗ ಕೆಲವೊಂದು ಲಿಮಿಟೇಷನ್ಸ್ಗಳನ್ನು ನಾವು ನೋಡ್ತೇವೆ, ಮಿತಿಗಳನ್ನು ನೋಡ್ತೇವೆ. ಆ ಲಿಮಿಟೇಷನ್ಸ್ಗಳು ಏನು ಅನ್ನುವಂತಹ ವಾದಗಳನ್ನು ನೋಡ್ತಾ ಹೋಗೋಣ. ಸೊ ಕನ್ಸಿಡರ್ ರಿಯಲ್ ನ್ಯಾಷನಲ್ ಇನ್ಕಮ್ ಇನ್ GNP. In this method we consider only real national income. In real national income calculates on constant prices. ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಆರ್ಥಿಕಾಭಿವೃದ್ಧಿಯ ಮಾಪಕವಾಗಿ ಬಳಸುವಾಗ ನೈಜ ರಾಷ್ಟ್ರೀಯ ಆದಾಯವನ್ನು ಗಮನಿಸಲಾಗುತ್ತೆ ವಿನಃ ಅಲ್ಲಿ ನಾವು ಹಣದ ರಾಷ್ಟ್ರೀಯ ಆದಾಯವನ್ನು ಬಳಸೋದಿಲ್ಲ. ಅಂದರೆ ನ್ಯಾಷನಲ್ ಇನ್ಕಮ್ ಕನ್ಸಿಡರ್ ಇನ್ ಟರ್ಮ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ರಾದರ್ ದ್ಯಾನ್ ಮನಿ. ಹಣದ ಮುಖೇನ ರಾಷ್ಟ್ರೀಯ ಆದಾಯನ ವ್ಯಕ್ತಪಡಿಸುವ ಬದಲು ಇಲ್ಲಿ ಸರಕು ಮತ್ತು ಸೇವೆಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು ಗುರುತಿಸಲಾಗುತ್ತೆ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಈ ಥರ ರಿಯಲ್ ನ್ಯಾಷನಲ್ ಇನ್ಕಮ್ ಆಗಿ ನಾವು ಕನ್ಸಿಡರ್ ಮಾಡುವಾಗ ಅಲ್ಲಿ ಸ್ಪಷ್ಟವಾಗಿ ಎಷ್ಟು ಆರ್ಥಿಕ ಅಭಿವೃದ್ಧಿನ ಸಾಧಿಸಿದೆ ಅಂತ ಹೇಳೋದು ಅಸಾಧ್ಯವಾದದ್ದು ಅನ್ನೋದು ಕೆಲವರ ವಾದ. ಹಾಗೆ ಎರಡನೇದಾಗಿ ಫೇಲ್ಸ್ ಟು ಮೆಜರ್ ಇನ್ ದಿ ಗ್ರೋತ್ ಆಫ್ ಪಾಪ್ಯುಲೇಷನ್. ನಾವು ಪರವಾದ ವಾದ ನೋಡಬೇಕಿದ್ರೆ ನೋಡಿದ್ವಿ, ಅಥವಾ ಅದರ ಒಂದು ಅನುಕೂಲಗಳನ್ನ ಅಡ್ವಾಂಟೇಜಸ್ ನೋಡಬೇಕಿದ್ರೆ ನಾವು ಫೇವರ್ ಆಗಿ ನೋಡಬೇಕಿದ್ರೆ ನೋಡಿದ್ವಿ. ಪರ್ ಕ್ಯಾಪಿಟಾ ಇನ್ಕಮ್ ಬಳಸಿದಾಗ ಅದು ಗ್ರೋತ್ ಆಫ್ ಪಾಪ್ಯುಲೇಷನ್ನ ದರವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಸೂಕ್ತ ಅಲ್ಲ ಅಂತ. ಹಾಗೆಯೇ ನ್ಯಾಷನಲ್ ಇನ್ಕಮು ಸಹ ಅಥವಾ GNPಯು ಸಹ GNP ಹೆಚ್ಚಳದೊಂದಿಗೆ ಜನಸಂಖ್ಯೆಯೂ ಸಹ ಹೆಚ್ಚಳವಾದರೆ ಅದು ಆರ್ಥಿಕ ಅಭಿವೃದ್ಧಿಯನ್ನು ಸೂಚಿಸಲಾರದು ಅನ್ನುವಂಥ ವಾದ ಇದೆ. ಹಾಗೆಯೇ ಡಬಲ್ ಕೌಂಟಿಂಗ್. ಸೊ ವೆನ್ ಕ್ಯಾಲ್ಕುಲೇಟ್ ನ್ಯಾಷನಲ್ ಇನ್ಕಮ್ ಸಮ್ ಡಿಫಿಕಲ್ಟೀಸ್ ಆರ್ ಅರೈಸ್ಡ್. ಸೊ ಕೆಲವೊಂದು ಡಿಫಿಕಲ್ಟೀಸ್ಗಳು ಉದ್ಭವಿಸ್ತವೆ. ಅಂತಹ ಡಿಫಿಕಲ್ಟೀಸ್ಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಡಬಲ್ ಕೌಂಟಿಂಗ್, ದ್ವಿಗಣನೆ ಅಂತ ಹೇಳ್ತೇವೆ. ರಾಷ್ಟ್ರೀಯ ಆದಾಯದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಸಮಸ್ಯೆ ದ್ವಿಗಣನೆ. ಇದನ್ನು ಓವರ್ಕಮ್ ಮಾಡಬೇಕು ಅಂತಲೇ ಇವಾಗ ವ್ಯಾಟನ್ನು ದೇಶಾದ್ಯಂತ ನಾವು ಜಾರಿಗೆ ತಂದಿರೋದನ್ನು ಗುರುತಿಸಿದ್ದೀವಿ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸನ್ನು. ಡಬಲ್ ಕೌಂಟಿಂಗ್ ಅಂತ ಹೇಳಿದರೆ ಒಂದು ಸರಕಿನ ಮೌಲ್ಯವನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಅಥವಾ 2 ಹಂತಗಳಲ್ಲಿ ಅದನ್ನು ಮೌಲ್ಯಗಳನ್ನು ಗಣಿಸುವಂಥದ್ದು ಅಥವಾ ಲೆಕ್ಕಾಚಾರಕ್ಕೆ ತೆಗೆದುಕೊಂಡಾಗ ಈ ಸಮಸ್ಯೆ ಉದ್ಭವಿಸುತ್ತೆ. ಇದರಿಂದ ಕರಾರುವಕ್ಕಾದಂತಹ ರಾಷ್ಟ್ರೀಯ ಆದಾಯದ ಒಂದು ಪ್ರಮಾಣ ನಮಗೆ ಲಭ್ಯ ಆಗಲ್ಲ. ಆಗ ಆರ್ಥಿಕ ಅಭಿವೃದ್ಧಿಯ ಒಂದು ಸೂಚನೆಯೂ ಸಹ ನಮಗೆ ಸರಿಯಾದ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಹಾಗೆಯೇ ಇನ್ಕಮ್ ಅರ್ನ್ಡ್ ಥ್ರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್, ಕೆಲವೊಂದು ಅವ್ಯವಹಾರಗಳಿಂದ ಅನೈತಿಕವಾಗಿ ಮತ್ತು ಕಾನೂನು ಬಾಹಿರವಾಗಿ ಸಂಗ್ರಹಿಸುವಂತಹ ಅಥವಾ ಗಳಿಸುವಂತಹ ರಾಷ್ಟ್ರೀಯ ಆದಾಯ ಆರ್ಥಿಕ ಅಭಿವೃದ್ಧಿಯ ಸೂಚಕ ದ್ಯೋತಕ ಆಗಲಾರದು ಅನ್ನುವಂಥದ್ದು. ಹಾಗೆಯೇ ಇಗ್ನೋರ್ ರಿಯಲ್ ಕಾಸ್ಟ್ಸ್. ಇಲ್ಲಿ ನ್ಯಾಷನಲ್ ಇನ್ಕಮನ್ನು ಮಾಪನ ಮಾಡುವಾಗ ನೈಜ ವೆಚ್ಚಗಳನ್ನು ಪರಿಗಣಿಸೋದಿಲ್ಲ. ನೈಜ ವೆಚ್ಚಗಳು ಅಂತ ಹೇಳಿದರೆ ಯಾವುದೇ ಒಬ್ಬ ಉತ್ಪಾದಕ ತನ್ನ ಉತ್ಪಾದನಾಂಗಗಳನ್ನು ಮತ್ತು ತನ್ನ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಾನೆ. ಇವುಗಳನ್ನೆಲ್ಲವನ್ನು ನಾವು ರಿಯಲ್ ಕಾಸ್ಟ್ಸ್ ಅಂತ ಹೇಳ್ತೀವಿ. ಈ ರಿಯಲ್ ಕಾಸ್ಟ್ಸ್ಗಳನ್ನು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಪರಿಗಣಿಸೋದಿಲ್ಲ. ಆದ್ದರಿಂದ ಅದು ಅಭಿವೃದ್ಧಿಯನ್ನು ಸೂಚಿಸಲಾರದು ಅನ್ನುವಂತಹ ವಾದವನ್ನು ನಾವು ಕಾಣ್ಬೋದು. ಅದಲ್ಲದೆ ಡಿಫಿಕಲ್ಟ್ ಟು ಡಿಟರ್ಮೈನ್ ಪ್ರಾಪರ್ ಡಿಫ್ಲೇಟರ್ಸ್, ಹಣದುಬ್ಬರವನ್ನು ಮಾಪನ ಮಾಡುವಂತಹ ಸರಿಯಾದಂತಹ ಹಣದುಬ್ಬರ ಮಾಪಕಗಳು ಲಭ್ಯ ಇಲ್ಲ. ಆದ್ದರಿಂದ ಬೆಲೆಯಲ್ಲಿ ಆಗುವಂತಹ ಬದಲಾವಣೆಗಳು ನಮಗೆ ಫಾಲ್ಸ್ ಇನ್ಫಾರ್ಮೇಷನನ್ನು ಕೊಡ್ಬೋದು. ಅಂದರೆ
ಬೆಲೆಯಲ್ಲಿನ ಹೆಚ್ಚಳವೇ ರಾಷ್ಟ್ರೀಯ ಆದಾಯದಲ್ಲಿನ ಹೆಚ್ಚಳ ಅನ್ನುವಂತಹ ಒಂದು ಮಾಹಿತಿಯನ್ನು ನಮಗೆ ಕೊಡೋದ್ರಿಂದ ಇದು ನಮ್ಮ ತಪ್ಪು ದಾರಿಗೆ ಹಿಡಿಯುತ್ತೆ. ಆರ್ಥಿಕ ಅಭಿವೃದ್ಧಿಯೂ ಹೆಚ್ಚಾಗಿದೆ ಎನ್ನುವಂತಹ ತೀರ್ಮಾನಕ್ಕೆ ಬರುವಂತಹ ತಪ್ಪು ತೀರ್ಮಾನಗಳು ಉಂಟಾಗ್ಬೋದು. ಹಾಗಾಗಿ GNP ಅಷ್ಟು ಸಮರ್ಪಕವಾದಂತಹ ಅಭಿವೃದ್ಧಿಯ ಮಾಪಕ ಅಲ್ಲ ಅನ್ನುವಂಥದ್ದು ಈ ಒಂದು ಅರ್ಥಶಾಸ್ತ್ರಜ್ಞರುಗಳ ವಾದ ಆಗಿದೆ. ಸೊ ಇದಿಷ್ಟು ರಾಷ್ಟ್ರೀಯ ಆದಾಯವನ್ನು, ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಆರ್ಥಿಕಾಭಿವೃದ್ಧಿಯ ಮಾಪಕವಾಗಿ ಬಳಸುವುದು ಎಷ್ಟು ಸೂಕ್ತವಲ್ಲ, ಮತ್ತು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಆರ್ಥಿಕ ಅಭಿವೃದ್ಧಿಯ ಮಾಪಕವಾಗಿ ಹೇಗೆ ಬಳಕೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ಮಾಪಕವಾದಂತಹ PQLI, ಸೊ ಭೌತಿಕ ಜೀವನ ಗುಣಮಟ್ಟ ಸೂಚಿಯ ಬಗ್ಗೆ ತಿಳಿಯೋಣ. ಈ ಕ್ಲಾಸನ್ನು ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗೆ ಈ ಒಂದು ಬುಕ್ಸ್ಗಳನ್ನು ರೆಫರ್ ಮಾಡಿ ಅಂತೇಳಿ ಹೇಳ್ತೇನೆ. ಥ್ಯಾಂಕ್ ಯು.